ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋದು ಒಂದು ಹೊಸ ರೆಸಿಪಿ, ಟೊಮೆಟೊ ಎಣ್ಗಾಯಿ. ಇದಕ್ಕೆ ಟೊಮೆಟೊ ಈ ಥರ ಇರೋದು ತೊಗೋಬೇಕು. ಜವಾರಿ ಟೊಮೆಟೊ ಅಂತಾರೆ ಇದಕ್ಕೆ. ಈಗ ಅರ್ಧ ಅರ್ಧ ಕಟ್ ಮಾಡಿ ಅದರೊಳಗಿನ ಬೀಜ ಎಲ್ಲ ರಿಮೂವ್ ಮಾಡ್ಕೋಬೇಕು. ಮೊದಲು ಎಲ್ಲನೂ ಈಗ ನಾವು ರಿಮೂವ್ ಮಾಡಿ ಇಟ್ಟೇನಿ. ಈ ಥರ ಅದರೊಳಗಿನ ಬೀಜ ತೆಗೆದ್ರೆ ಸ್ವಲ್ಪ ಹುಳಿ ಕಡಿಮೆ ಆಗ್ತೈತೆ ಅಂತ ಅದ್ರೊಳಗೆ ನಾವು ಮಸಾಲ ಫಿಲ್ ಮಾಡೋದೈತಿ. ಸೊ ಈಗೆಲ್ಲ ಕಟ್ ಮಾಡಿ ಅದ್ರಾಗಿನ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೈತಿ ಎಲ್ಲನೂ. ಈಗ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಫಸ್ಟ್ ಕೊತ್ತಂಬರಿ, ಈ ಟೊಮೆಟೊ ಒಂದು 8 ತೊಗೊಂಡೇವಿ. ಇದಕ್ಕೆ ಬೆಲ್ಲ, ಜೀರಿಗೆ, ಎಳ್ಳ, ಶೇಂಗಾ, ಕಡ್ಲಿ ಹಿಟ್ಟು, ಖಾರ, ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಉಪ್ಪು. ಇಷ್ಟು ಮಸಾಲ ಒಳಗೆ ನಾವು ಟೊಮೆಟೊ ಒಳಗೆ ಫಿಲ್ ಮಾಡೋಕೆ ಇಷ್ಟು ಮಸಾಲ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸರ್ ಮಾಡಿ ತೊಗೋಬೇಕು. ನಾವು ಒಂದೊಂದು ಫ್ರೈ ಮಾಡತ್ತೀನಿ. ಫಸ್ಟ್ ಎಳ್ಳು, ಜೀರಿಗೆ ಎರಡೂ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ರೆಡ್ ಗತ್ಲೆ ಆಗ್ತೈತಿ, ಗೋಲ್ಡನ್ ಬ್ರೌನ್ ಟೈಪ್, ಆ ಟೈಪ್ ಫ್ರೈ ಮಾಡ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು. ಎಳ್ಳು ಬೇಗ ಹುರಿತಾವೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡ್ಲಿ ಹಿಟ್ಟು ಫ್ರೈ ಮಾಡ್ಕೊಂಡು ಚೆನ್ನಾಗಿ. ಅಂದರೆ ಈ ರೆಸಿಪಿ ನಾವು ಎಲ್ಲೂ ಟ್ರಿಪ್ಪಿಗೆ ಹೋಗ್ಬೋದು ಮತ್ತು ಎರಡೆರಡು ದಿನ ಮನ್ಯಾಗ ಇಟ್ಟರು ತಿಂದ್ರೂ ಏನು ಕೆಡಂಗಿಲ್ಲ. ಯಾಕಂದರೆ ಇದು ಫುಲ್ ರೆಸಿಪಿ ನಾವು ನೀರು ಯೂಸ್ ಮಾಡೋಂಗಿಲ್ಲ, ಎಣ್ಣೆಯಾಗ ಮಾಡತ್ತೇವೆ ಫುಲ್ಲೆಲ್ಲ. ಇದು ಕೆಡಂಗಿಲ್ಲ, ಒಂದು 2-3 ದಿವಸ ಇಟ್ಟರು. ಅದು ಕಲರ್ ಚೇಂಜ್ ಆಗಿ ರೆಡ್ಡಿಶ್ ಟೈಪ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ, ಅಷ್ಟೊತ್ತನ ಹುರ್ಕೋಬೇಕಾಗುತ್ತೆ. ಈ ಥರ ಕಡ್ಲೆ ಹಿಟ್ಟನ್ನ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡಿ ಫುಲ್ ಮಸಾಲ ರೆಡಿ ಮಾಡ್ಕೊತೇವೆ ನಾವು. ಇದಕ್ಕೆ ನಾನು ಶೇಂಗಾ ಪುಡಿ ಆ್ಯಡ್ ಮಾಡಾಕತ್ತೀನಿ. 1 ಬೌಲ್ದಷ್ಟು ತೊಗೊಂಡೇನಿ. ಆಮೇಲೆ ನಾವು ಫಸ್ಟಿಗೆ ಎಳ್ಳ ಮತ್ತು ಜೀರಿಗೆ ಫ್ರೈ ಮಾಡ್ಕೊಂಡಿದ್ದಿಲ್ಲ, ಅದನ್ನೂ ಆ್ಯಡ್ ಮಾಡತ್ತೀನಿ. ಮತ್ತು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಇವೆರಡು ಆ್ಯಡ್ ಮಾಡತ್ತೀನಿ. 1 ಸ್ಪೂನ್ ತೊಗೊಂಡೇನಿ. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ 1-2 ಚಮಚ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು 1 ಚಮಚ ಹಾಕೋತೀನಿ. ನೀವು ಇದು ಫುಲ್ ಮಿಕ್ಸ್ ಮಾಡ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡು ಅದ್ರ ಫಿಲ್ ಮಾಡೋಕೆ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡೋದು. ಟೊಮೆಟೊ ಹುಳಿ ಇರ್ತೈತೆ ಅನ್ನೋಕ್ಕೆ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ಹಾಕ್ಕೊಳ್ದು, ಸ್ವಲ್ಪ ಹುಳಿ ಆಗಬಾರ್ದು ಅಂತ. ಈ ಥರ ಅದು ಮಸಾಲ ರೆಡಿ ಆಗೈತಿ ಮಿಕ್ಸ್ ಆಗಿ. ಇದಕ್ಕೆ ನಾನು ಕೊತ್ತಂಬರಿ ಆ್ಯಡ್ ಮಾಡ್ತೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಈಗ ಒಂದೊಂದು ಒಳಗೆಲ್ಲ ಫಿಲ್ ಮಾಡಬೇಕು. ಈ ಥರ ಎರಡೂ ಫಿಲ್ ಮಾಡಿ ಮುಚ್ಚಬೇಕು ಒಂದಕ್ಕೊಂದು. ಈ ಥರ ಸ್ವಲ್ಪ ಹೆಚ್ಚು ಹಾಕಿ ಫಿಲ್ ಮಾಡಬೇಕು, ಅಂದ್ರೆ ಮಸಾಲ ಚೆನ್ನಾಗಿ ಹತ್ತೈತಿ.
ಈಗ ಅದರದ್ದು ಅದಕ್ಕೆ ಮುಚ್ಚೋದು. ಹಿಂಗೆ ಎಲ್ಲನೂ ಒಂದೊಂದೊಂದೊಂದು ಫಿಲ್ ಮಾಡ್ಕೋಬೇಕು. ಈಗ ಎಲ್ಲಕ್ಕೂ ಮಸಾಲ ಫಿಲ್ ಮಾಡ್ಕೊಂಡು ಆಯಿತು, ಎಲ್ಲನೂ ಫಿಲ್ ಆಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು, ಈ ಸೈಡ್ ನಾನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಎಣ್ಣೆ ಕಾದ್ಮೇಲೆ ಅದ್ರೊಳಗೆ ಇಡ್ತೀನಿ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ಎಳ್ಳ ಜೀರಿಗೆ, ಸಾಸಿವೆ ಜೀರಿಗೆ ಎಳ್ಳ ಎಲ್ಲ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ. ಈಗ ಒಂದೊಂದಾಗಿ ಎಲ್ಲನೂ ಎಣ್ಣೆಗೆ ಇಡಬೇಕು. ಎಲ್ಲನೂ ಒಂದೇ ಟೈಪ್ ಇಡಬೇಕು. ಈ ಥರ ಎಣ್ಣೆಯಲ್ಲಿ ಇದನ್ನು ಮುಗಿಸ್ಬೇಕು. ಇಷ್ಟೆಲ್ಲ ಇಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಸ್ವಲ್ಪ ಆದಮೇಲೆ ಇವೆಲ್ಲನೂ ತಿರುಗಿಸ್ಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕು. ಇದ್ರ ಮೇಲೆ ಸ್ವಲ್ಪ ನಾವು ನೀರು ಹಾಕ್ಕೋತೀನಿ, ಅಂದರೆ ಒಳಗಡೆ ಹೊತ್ತಲ್ಲ. ಒಂದು ಸ್ವಲ್ಪ 5 ಮಿನಿಟ್ಸ್ ಆದಮೇಲೆ ಈ ಥರ ತಿರುಗಿಸ್ಬೇಕು ಅದನ್ನು, ಟೊಮೆಟೊನ. ಫುಲ್ ಫ್ರೈ ಆಗಬೇಕದು. ಸ್ವಲ್ಪ ಟೈಮ್ ತೊಗೊಳ್ತೇವೆ, ಯಾಕಂದರೆ ನೀರು ಹಾಕಲ್ದೆ ಮಾಡ್ಕೊಳ್ಳೋದಲ್ಲ, ಎಣ್ಣೆ ಎಲ್ಲ ಈ ಥರ ಆಗುತ್ತೆ. ಮತ್ತು ಇದನ್ನು ಆ ಕಡೆಗೂ ಬೇರೆ ಪ್ಲೇಟ್ ಮುಚ್ಚಿ ನೀರು ಹಾಕ್ಬೇಕು ಮೇಲೆ. ಈಗ 5 ನಿಮಿಷ ಆದಮೇಲೆ ಈಗ 2 ಸೈಡ್ ಬೇದಿದೆ, ಈ ಥರನೇ ಆ ಸೈಡು ಬೇದಿದೆ. ಈಗ ಇದು ರೆಡಿ ಆಗಿದೆ ರೆಸಿಪಿ, ಟೊಮೆಟೊ ಎಣ್ಗಾಯಿ. ಈಗ ಇದನ್ನು ಒಂದು ಪ್ಲೇಟ್ ಶಿಫ್ಟ್ ಮಾಡಿಕೊಂಡು ರೆಡಿ ಮಾಡಿದರೆ ಆಯಿತು. ಇದನ್ನು 2 ದಿನಗಳ ಕಾಲ ಹಾಗೆ ಇಟ್ಟಿಂದ್ರೂ ಏನೂ ಕೆಡಲ್ಲ. ಇದನ್ನು ಟ್ರಿಪ್ಪಿಗೆ ಒಯ್ಬೋದು, ಇಲ್ಲಾಂದರೆ ಯಾರ ಮನೆಗಾದರೂ ಒಯ್ಬೋದು. ಇದೆಲ್ಲಿ ಕೆಡಲ್ಲ. ಇದಕ್ಕೆ ನೀರೇನೇ ಹಾಕಿಲ್ಲ ನಾವು, ಬರೀ ಎಣ್ಣೆಯಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.